ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಇದನ್ನು ಯಾರು ರಚಿಸಿದರು, ಇದರ ಪ್ರಾಮುಖ್ಯತೆ ಏನು, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನವೇನು, ದೇಹದ ಮೇಲಾಗುವ ಪರಿಣಾಮವೇನು, ಈ ಬಗ್ಗೆ ತಿಳ್ಕೊಳ್ಳೋಣ. ತಿಳಿಸ್ಕೊಡ್ತಿದ್ದಾರೆ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ಭಗವತಿ ಅನ್ನುವ ಕಾವ್ಯನಾಮದಿಂದ ಲೇಖನಗಳನ್ನ ಬರೆದಿದ್ದಾರೆ, ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸಂಗೀತ, ಭಜನೆ, ಪುರಾಣ ವಿಚಾರಗಳು ಮುಂತಾದವುಗಳ ಬಗ್ಗೆ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಸರಣಿ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾ ಇದ್ದಾರೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ವಿಷ್ಣು ಸಹಸ್ರನಾಮದ ಪ್ರಾಮುಖ್ಯತೆ ಏನು, ಅದನ್ನು ಯಾಕೆ ಪಠಿಸಬೇಕು, ಅದರ ಅರ್ಥ ಏನು ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಷ್ಣು ಸಹಸ್ರನಾಮವು 100 ವರ್ಷ ಪೂರ್ಣಾಯುಷ್ಯ ಹಾಗೂ ಆರೋಗ್ಯ ಕೊಡಬಲ್ಲದು. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ನಮ್ಮ ಆರೋಗ್ಯ ಈ ನಾಡಿಗಳ ಮೇಲೆ ಅವಲಂಬಿತವಾಗಿದೆ. ನಾಡಿ ಶುದ್ಧಿ ಆದರೆ ಪೂರ್ಣ ಆರೋಗ್ಯ. ವಿಷ್ಣು ಸಹಸ್ರನಾಮದ ಪಾರಾಯಣವೆಂದರೆ 72,000 ಅಕ್ಷರಗಳ ಧ್ವನಿ ಮೂಲ ಹಾಗೂ ಅದರಿಂದ ಹೊರಡುವ ಕಂಪನಗಳು ನಮ್ಮ ದೇಹದ ಸಂದುಗಂದುಗಳಿಂದ ಮೂಲೆಗಳಿಂದ ಹೊರಟು 72,000 ನಾಡಿಗಳ ಶುದ್ಧೀಕರಣ ಹಾಗೂ ಸಂಸ್ಕರಣ ಮಾಡುತ್ತದೆ. 72,000 ನಾಡಿಗಳನ್ನು ವಿಷ್ಣು ಸಹಸ್ರನಾಮದ 72,000 ಅಕ್ಷರಗಳಿಂದ ಕಂಪನಗಳಿಂದ ಸಂಸ್ಕರಣ ಮಾಡಿ ನಾಡಿ ಶುದ್ಧಿ ಆದಾಗ ದೇಹ ಶುದ್ಧಿ, ಆರೋಗ್ಯ ಭಾಗ್ಯ ದೊರೆತು ಪೂರ್ಣಾಯುಷ್ಯ ದೊರೆಯೋದು. ಶ್ರೀ ವಿಷ್ಣು ಸಹಸ್ರನಾಮವು ಮಹಾವಿಷ್ಣುವಿನ 1000 ಹೆಸರುಗಳನ್ನು ಒಳಗೊಂಡಿದೆ. ಈ ಎಲ್ಲ ಹೆಸರುಗಳನ್ನು ಒಟ್ಟುಗೂಡಿಸಿದ್ದು ಮಹಾಭಾರತದ ತರುವಾಯ ಮತ್ತು ಆ ಸಮಯದಲ್ಲಿ ಇದ್ದಂತಹ ಪಾಂಡವರು ಮತ್ತು ಇನ್ನಿತರ ವ್ಯಕ್ತಿಗಳ ಸಂಶಯವನ್ನು, ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಉದ್ದೇಶದಿಂದ ಶ್ರೀ ವೇದವ್ಯಾಸ ಮಹಾಮುನಿಗಳು ಇದರಲ್ಲಿನ ಎಲ್ಲ 108 ಶ್ಲೋಕಗಳನ್ನು ಬರೆದರು. ಪ್ರತಿಯೊಂದು ವಿಷ್ಣುವಿನ ಹೆಸರುಗಳಿಗೂ ಒಂದೊಂದು ಅರ್ಥವಿದ್ದು ಸ್ವಲ್ಪ ಅರ್ಥ ವ್ಯತ್ಯಾಸವಿದೆ. ಇದರಲ್ಲಿನ ನಾಮ ಮತ್ತು ನಾಮಾವಳಿಗಳನ್ನು ಹೇಳುವಂತಹ ಸಮಯದಲ್ಲಿ ಏರ್ಪಡುವ ಧ್ವನಿತಂತುಗಳು ಅತ್ಯದ್ಭುತವಾಗಿದ್ದು ಮನುಷ್ಯನ ಜ್ಞಾನಕ್ಕೆ ಅತಿ ಅವಶ್ಯಕವಾಗಿದೆ. ಈ ಧ್ವನಿತಂತುಗಳು ಹೇಗೆ ಹೇಳುವ ಮತ್ತು ಕೇಳುವ ವ್ಯಕ್ತಿಯ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ ಎಂಬುದನ್ನು ಹಲವಾರು ನುರಿತ ವಿದ್ವಾಂಸರುಗಳು ತಮ್ಮ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಈ 108 ಶ್ಲೋಕಗಳ ಪಠಣ ಮತ್ತು ಶ್ರವಣ ವ್ಯಕ್ತಿಯ ಆತ್ಮೋದ್ಧಾರಕ್ಕೆ ಸಹಾಯಕವಾಗಿದೆ. ಇದರಿಂದಾಗಿ ಮಿದುಳಿನ ನರಗಳಲ್ಲಿ ಅಲೆಗಳು ಉತ್ಪತ್ತಿಯಾಗಿ ದೇಹದಲ್ಲಿಯ ಜೈವಿಕ ಶಕ್ತಿಯ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಇದಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯ ಭಾವನೆಗಳು ಮತ್ತು ಆತನ ಯೋಚನಾ ಮಟ್ಟವನ್ನು ನಿಯಂತ್ರಿಸುವುದರಲ್ಲಿ ಇದರ ಪಾತ್ರ ಮಹತ್ವದಾದದ್ದು. ಇನ್ನು ವಿಷ್ಣು ಸಹಸ್ರನಾಮ ಹುಟ್ಟಿಗೆ ಕಾರಣವನ್ನು ತಿಳ್ಕೊಳ್ಳೋಣಲ್ಲ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಬಳಿಕ ಭೀಷ್ಮಾಚಾರ್ಯರು ತಮ್ಮ ಇಚ್ಛೆಯಂತೆ ದೇಹವನ್ನು ತ್ಯಜಿಸಲು ಸಿದ್ಧರಾಗಿದ್ದ ಸಮಯದಲ್ಲಿ ಯುಧಿಷ್ಠಿರನು ಧರ್ಮ ಮತ್ತು ಕರ್ಮಗಳ ಬಗ್ಗೆ ತನಗಿದ್ದ ಸಂಶಯವನ್ನು ಪರಿಹರಿಸಿಕೊಳ್ಳಲು ಯೋಚಿಸುತ್ತಿದ್ದ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅದನ್ನರಿತು ಅವನನ್ನು ಪ್ರಪಂಚದಲ್ಲೇ 12ನೇ ಮಹಾಜ್ಞಾನಿ ಎಂದು ಕರೆಸಿಕೊಂಡಿದ್ದ ಭೀಷ್ಮರನ್ನು ಭೇಟಿ ಮಾಡಲು ತಿಳಿಸುತ್ತಾನೆ. ಉಳಿದ 11 ಜನ ಜ್ಞಾನಿಗಳೆಂದರೆ ಬ್ರಹ್ಮ, ನಾರದ, ಶಿವ, ಸುಬ್ರಹ್ಮಣ್ಯ, ಕಪಿಲ, ಮನು, ಪ್ರಹ್ಲಾದ, ಜನಕ, ಬಲಿ, ಶುಕ ಮತ್ತು ಯಮ. ಅನಂತರ ಶ್ರೀಕೃಷ್ಣನ ಆಜ್ಞೆಯಂತೆ ಯುಧಿಷ್ಠಿರನು ಭೀಷ್ಮರನ್ನು ಭೇಟಿಯಾಗಿ ತನ್ನಲ್ಲಿದ್ದ ಸಂಶಯಗಳ ನಿವಾರಣೆಗಾಗಿ 6 ಪ್ರಶ್ನೆಗಳನ್ನು ಕೇಳಿದನು. ಆ 6 ಪ್ರಶ್ನೆ ಯಾವುದೆಂದರೆ, ಮೊದಲನೆಯದು ಕಿಮಿಕಂ ದೈವತಂ ಲೋಕೆ, ಅಂದರೆ ಪ್ರಪಂಚದಲ್ಲೇ ಶ್ರೇಷ್ಠನಾದ ದೇವರು ಯಾರು. ಎರಡನೇದು ಕಿಂ ವಾಪ್ಯೇಕಂ ಪರಾಯಣಂ, ಎಲ್ಲ ಜಡ ಮತ್ತು ಕ್ರಿಯಾ ವಸ್ತುಗಳಿಗೆ ಯಾರು ಆಶ್ರಯದಾತನು. ಮೂರನೇದು ಸ್ತುವಂತಂ ಕಂ ಪ್ರಾಪ್ನುಯಾಮ ನವಾ ಶುಭಂ, ಯಾರನ್ನು ಸ್ತುತಿಸುವುದರಿಂದ ಮನುಷ್ಯನು ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾನೆ. ನಾಲ್ಕನೇದು ಕಂ ಅರ್ಚಂತ ಪ್ರಾಪ್ನುಯಾಂ ನವಾ ಶುಭಂ, ಯಾರನ್ನು ಪೂಜಿಸುವುದರಿಂದ ಮನುಷ್ಯನು ಶುಭವನ್ನು ಪಡೆಯುತ್ತಾನೆ. ಐದನೇದು ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ, ಎಲ್ಲ ಧರ್ಮಗಳಲ್ಲಿ ಯಾವುದು ಶ್ರೇಷ್ಠವಾದ ಧರ್ಮ.
ಆರನೇದು ಕಿಂ ಜಪನ್ ಉಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಯಾರ ಜಪವನ್ನು ಅಥವಾ ಹೆಸರನ್ನು ಹೇಳುವುದರಿಂದ ಜೀವಿಯು ಸಂಸಾರ ಸಾಗರದಿಂದ ಪಾರಾಗುತ್ತಾನೆ? ಈ 6 ಪ್ರಶ್ನೆಗಳಿಗೆ ಉತ್ತರವಾಗಿ ಭೀಷ್ಮರು ಹೀಗೆ ಉತ್ತರಿಸಿದರು. ಜಗತ್ತಿಗೆ ಪ್ರಭುವು, ದೇವದೇವನು, ಪುರುಷೋತ್ತಮನೂ ಆದ ವಿಷ್ಣುವಿನ 1000 ಹೆಸರುಗಳನ್ನು ಸ್ತುತಿಸುವುದರಿಂದ ಅಥವಾ ಅರ್ಚನೆಯ ಮುಖಾಂತರ ಬೇಡಿಕೊಳ್ಳುವುದರಿಂದ ಮಾನವನು ಈ ಸಂಸಾರ ಸಾಗರದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಪ್ರಪಂಚದಲ್ಲೇ ಇಷ್ಟೊಂದು ದೀರ್ಘವಾದ ಪರಮಾತ್ಮನ ವೈಭವವನ್ನು ತೋರಿಸುವ ನಾಮಾವಳಿಗಳಿರುವುದೇ ವಿರಳ. ನಾಮ ಎಂಬ ಪದದ ವೈಜ್ಞಾನಿಕ ಅರ್ಥವನ್ನು ಗಮನಿಸಿದರೆ ನ ಎಂದರೆ ನರಮಂಡಲ, ಮ ಎಂದರೆ ಮನಸ್ಸು ಅಥವಾ ಬುದ್ಧಿಯಾಗಿದ್ದು, ವಿಷ್ಣುವಿನ ಈ ಹೆಸರುಗಳನ್ನು ಹೇಳುವುದರಿಂದ ಮನಸ್ಸು ಮತ್ತು ನರಮಂಡಲದ ಮೇಲೆ ಇದು ಉತ್ತಮ ಪರಿಣಾಮ ಬೀರುತ್ತದೆ. ವಿಷ್ಣು ಸಹಸ್ರನಾಮದ ಪ್ರಮುಖ ಭಾಗವೆಂದರೆ 107 ಶ್ಲೋಕಗಳು. ಇವು ವಿಷ್ಣುವಿನ 1000 ಹೆಸರುಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಹೆಸರು ಆ ಪರಮಾತ್ಮನ ವೈಶಿಷ್ಟ್ಯ ಮತ್ತು ಗುಣಗಳನ್ನು ಸೂಚಿಸುತ್ತದೆ. ಈ ಹೆಸರುಗಳ ಅರ್ಥವನ್ನು ತಿಳಿಯುವುದರಿಂದ ಆಳವಾದ ಭಕ್ತಿ ಹಾಗೂ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಯೊಂದು ನಾಮಗಳ ವಿಶಿಷ್ಟವಾದ ಅರ್ಥ ಹಾಗೂ ಗುಣಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ.